ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಇದು ನಾನು ವೆಡ್ನಸ್ಡೇ ವ್ಲಾಗ್ನ ಮಾಡ್ತಾ ಇರೋದು. ಮತ್ತು ನಾನು ಮಂತ್ಲಿ ಕ್ಲೀನಿಂಗ್ನ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಇದು ಮಂತ್ಲಿ ಕ್ಲೀನಿಂಗು ಹೌದು, ಮತ್ತು ನಾನು ಮನೆ ದೇವ್ರಿಗೆ ಹೋಗೋವಾಗ ಯಾವ ರೀತಿ ಕ್ಲೀನಿಂಗ್ ಮಾಡ್ಕೋತೀನಿ ಮನೇನ ಅನ್ನೋದನ್ನು ಶೇರ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಾನು ಬೆಳಗ್ಗೆ ತಿಂಡಿಗೆ ಟೊಮೆಟೊ ಬಾತ್ ಮಾಡಿದ್ದೆ, ಮತ್ತು ಜೊತೆಗೆ ನಾನು ಅಡುಗೆನೂ ಮಾಡಿಟ್ಬಿಟ್ಟೆ. ಯಾಕಂದರೆ ಹೇಳಿದ್ನಲ್ವ, ಮಧ್ಯಾಹ್ನ ಸ್ವಲ್ಪ ನನಗೆ ಕ್ಲೀನಿಂಗ್ ಕೆಲಸ ಇತ್ತು, ಸೊ ಈಸಿ ಆಗಲಿ ಅಂತ ನಾನು ಸೊಪ್ಪು ಸಾಂಬಾರನ್ನು ಮಾಡಿಟ್ಬಿಟ್ಟೆ. ಸೊಪ್ಪೆಲ್ಲ ತೊಳ್ಕೊಂಡು ಸೊಪ್ಪು ಸಾರನ್ನು ಕೂಡ ನಾನು ಮಾಡಿಟ್ಟೆ. ಮಧ್ಯಾಹ್ನ ರೈಸ್ ಆಗಲಿ ಮುದ್ದೆ ಆಗಲಿ ಮಾಡ್ಕೊಳ್ಳೋಣ ಅಂತ ಸಾಂಬಾರು ಮಾಡಿಟ್ಬಿಟ್ಟೆ. ಒಟ್ಟಿನಲ್ಲಿ ನಾನು ಜಾಸ್ತಿ ಬೆಳಗ್ಗೆನೇ ಅಡುಗೆ ಮಾಡಿ ಇಟ್ಬಿಡ್ತಾಯಿದ್ದೀನಿ. ನಿಮ್ಮ ಜೊತೆ ಒಂದು ಸರಿ ಶೇರ್ ಮಾಡಿದ್ದೆ ನಾನು. ಹಾಗೆ ಇವತ್ತು ಕೂಡ ನಾನು ಸೇಮ್ ಸಾಂಬಾರನ್ನ ಬೆಳಗ್ಗೆನೇ ಮಾಡಿಟ್ಟೆ. ಅದೆಲ್ಲ ಆದಮೇಲೆ ನಾನು ಸ್ವಲ್ಪ ಜಾಡಿ ಇರುತ್ತಲ್ವ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ, ಡಸ್ಟಿಂಗ್ ಮಾಡಿಕೊಂಡೆ. ಮತ್ತು ವಿಂಡೋಸು, ಡೋರ್ಸು ಅದನ್ನೆಲ್ಲ ಡಸ್ಟಿಂಗ್ ಮಾಡಿಕೊಂಡೆ. ಅದೇ ಇದನ್ನೆಲ್ಲ ನಾನು ಆಗಾಗ ಒರೆಸ್ಕೋತಾ ಇರ್ತೀನಿ ಮಾಮೂಲಿ. ಹಾಗೆ ಸುಮ್ಮನೆ ನಾನು ಎಲ್ಲ ನೀಟಾಗಿ ಡಸ್ಟಿಂಗ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಆದಾಗೂ ಆಗುತ್ತೆ. ಇದೆಲ್ಲ ನಾವು ಅವಾಗವಾಗ ಮಾಡ್ಕೊಳ್ಳೋದ್ರಿಂದ ಮನೆ ಫ್ರೆಶ್ನೆಸ್ ಇರುತ್ತೆ ಅಲ್ವಾ, ಅದಕ್ಕೆ ನಾನು ಅವಾಗವಾಗ ಮಾಡ್ಕೋತಾ ಇರ್ತೀನಿ. ವೀಕ್ಲಿ ಒನ್ಸ್ ನಾನು ವಿಂಡೋಸ್ ಕೂಡ ಮನೆ ಒರೆಸೋವಾಗ ಎಲ್ಲ ಒರೆಸ್ಕೊಂಡಿರ್ತೀನಿ. ಏನೋ ಹಾಗಾಗಿ ಅಷ್ಟೊಂದೇನು ಡಸ್ಟ್ ಇರಲಿಲ್ಲ. ಸುಮ್ಮನೆ ಡಸ್ಟಿಂಗ್ ಮಾಡಿಕೊಂಡು ನಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಮತ್ತು ಟೇಬಲ್ಸು, ಫ್ರಿಜ್ಜು, ವಾಷಿಂಗ್ ಮಿಷಿನು ಎಲ್ಲನೂ ಒಂದು ವೆಟ್ ಕ್ಲಾತಲ್ಲಿ ಎಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಮತ್ತು ಎಲ್ಲ ಬೆಡ್ಶೀಟು, ಬ್ಲ್ಯಾಂಕೆಟ್ಸು, ಸೋಫಾ ಬಟ್ಟೆ ಎಲ್ಲನೂ ನಾನು ವಾಶ್ ಮಾಡ್ಕೋತೀನಿ. ಎಲ್ಲ ಮಡಿ ಆಗುತ್ತೆ. ಎಲ್ಲ ಮಡಿ ಮಾಡಿಕೊಂಡೆ ನಾವು ಮನೆ ದೇವ್ರಿಗೆ ಹೋಗೋದು. ಮನೆಯಲ್ಲಿ ಎಲ್ಲ ಮಡಿ ಮಾಡಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ನಾವು ಮನೆ ದೇವ್ರಿಗೆ ಹೊರಡೋದು. ನೋಡಿ, ಫ್ಯಾನ್ ಮೇಲೆಲ್ಲ ಡಸ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಇವಾಗೆಲ್ಲ ಸಮ್ಮರ್ ಇತ್ತಲ್ವ, ಮಳೆ ಇರಲಿಲ್ಲ, ಅದರಿಂದ ಫುಲ್ಲು ಡಸ್ಟ್ ಕೂತಿತ್ತು, ತುಂಬ ಡಸ್ಟ್ ಇತ್ತು. ಎಲ್ಲ ಕ್ಲೀನ್ ಮಾಡಿಕೊಂಡೆ ನಾನು. ಹಾಲಲ್ಲಿ, ಅಡುಗೆ ಮನೆಯಲ್ಲಿ, ಮತ್ತು ಡೈನಿಂಗ್ ಹಾಲು, 2 ರೂಮು, ಅಲ್ಲೆಲ್ಲ ಕಡೆ ಫ್ಯಾನೆಲ್ಲ ಕ್ಲೀನ್ ಮಾಡ್ಕೊಂಬಂದಿದ್ದೀನಿ. ನೋಡಿ, ಟೇಬಲೆಲ್ಲ ಒರೆಸಾಯಿತು. ಶೋಕೇಸಲ್ಲೂ ಅಷ್ಟೇ ಸ್ವಲ್ಪ ಡಸ್ಟಿಂಗ್ ಮಾಡ್ಕೊಂಡಿದ್ದೀನಿ ನೀಟಾಗಿ. ಈಗ ದಿವಾನ್ದು ಬೆಡ್ ಸ್ಪ್ರೆಡ್ಡು ಮತ್ತು ಸೋಫಾದು ಎಲ್ಲನೂ ನಾನು ವಾಶ್ಗೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ನಾನು ಟೈಮ್ ಸಿಕ್ಕಿದಾಗೆಲ್ಲ ಈ ಥರ ನೀಟಾಗಿ ಒರೆಸ್ಕೋತಾ ಇರ್ತೀನಿ ನಾನು. ತುಂಬ ಡಸ್ಟ್ ಇರುತ್ತೆ, ನಾವೇ ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ನಾನು ಏನು ಮಾಡ್ತೀನಿ, ವಾರಕ್ಕೊಂದು ಸರಿ ಅಥವಾ ವಾರದಲ್ಲಿ 2 ಸರಿ ನಾನು ಒರೆಸ್ಕೋತಾ ಇರ್ತೀನಿ ಈ ಥರ. ಈ ದಿವಾನ ಬಂದು ಈಗ ರೀಸೆಂಟಾಗಿ ತೊಗೊಂಡಿದ್ದು. ಸೋಫಾ ಸೆಟ್ ತೊಗೊಳ್ಳೋಣ ಅಂತಲೇ ಹೋಗಿದ್ದು ನಾವು ಆ್ಯಕ್ಚುಲಿ. ನನ್ನ ಮಗ ತುಂಬ ಚಿಕ್ಕವನಿದ್ದಾನೆ, ಅದೆಲ್ಲ ನೀಟಾಗಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಸುಮ್ಮನೆ ದಿವಾನ್ ಒಂದು ಸಿಂಪಲಾಗಿ ತೊಗೊಂಡ್ವಿ. ನೋಡಿ, ಎಲ್ಲ ನಾನು ಈಗ ಮಡಿ ಬಟ್ಟೆ ಎಲ್ಲ ಹಾಸ್ಕೊಂಡಿದ್ದೀನಿ. ಸೋಫಾಗೆ ಮತ್ತು ದಿವಾನ್ಗೆ ಎಲ್ಲದಕ್ಕೂ ಹಾಸಿದ್ದೀನಿ. ನಾನು ಎಲ್ಲನೂ ವೀಡಿಯೋ ಮಾಡ್ಕೊಂಡಿಲ್ಲ, ಹಾಲ್ ಮಾತ್ರ ವೀಡಿಯೋ ಮಾಡಿದ್ದೀನಿ. ಮತ್ತು ಫ್ರಿಡ್ಜು ಒಂದು ಸ್ವಲ್ಪ ಗಲೀಜಾಗಿತ್ತು ಅಂತ ಅನ್ನಿಸ್ತು ನನಗೆ. ಅದನ್ನು ಶೀಟ್ಸ್ ಎಲ್ಲ ತೆಗ್ದಾಕಿ ವಾಶ್ ಮಾಡಿದ್ದೀನಿ. ನೋಡಿ, ಎಲ್ಲ ನೀಟಾಗಿ ಒರೆಸ್ಕೊಂಡು ಈಗ ಆಮೇಲೆ ಶೀಟ್ನೆಲ್ಲ ಹಾಕಿ ನಾನು ಜೋಡಿಸ್ಕೋತೀನಿ. ಈ ಥರ ಎಲ್ಲ ನೀಟಾಗಿ ಒರೆಸಿ ಮತ್ತು ಶೀಟ್ಸ್ ಎಲ್ಲ ವಾಶ್ ಮಾಡಿದ್ನಲ್ಲ, ಆ ಶೀಟ್ಸ್ನೆಲ್ಲ ನಾನು ಹಾಕೋತಾ ಇದ್ದೀನಿ. ಈ ಶೀಟ್ಸ್ ಹಾಕೋದ್ರಿಂದ ತುಂಬ ಉಪಯೋಗ ಇದೆ ನಮಗೆ. ಯಾಕಂದರೆ ಏನೇ ಕರೆ ಆದರೂ ಏನಾದರೂ ಸ್ಪಿಲ್ ಆದ್ರೂ ನಾವು ಆ ಶೀಟ್ನ ತೆಗೆದು ವಾಶ್ ಮಾಡಿ ಇಟ್ಬಿಡ್ಬೋದು. ನನಗೇನು ಫ್ರಿಜ್ ಜಾಸ್ತಿ ಏನು ಗಲೀಜಾಗಿರಲಿಲ್ಲ. ಸುಮ್ಮನೆ ಒಂದು ಸರಿ ನಾನು ಒರೆಸೋಣ ಅಂತ ಒರೆಸ್ತಾ ಇದ್ದೀನಿ ಅಷ್ಟೇ. ಮತ್ತು ಯಾವ್ಯಾವುದು ಡಬ್ಬಗಳು ಖಾಲಿ ಆಗಿರುತ್ತೆ ಅದನ್ನೆಲ್ಲ ಅಲ್ಲಿಂದ ಅಲ್ಲಿಗೆ ವಾಶ್ ಮಾಡಿ ಹೊರಗಡೆ ಇಟ್ಕೊಂಡಿರ್ತೀನಿ. ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಏನು ತೊಗೊಂಬಂದರೂ ಅದನ್ನು ಬಿಡಿಸಿ ಮತ್ತೆ ನಾನು ಫ್ರಿಜ್ ಒಳಗಡೆಗೆ ಇಟ್ಕೋತೀನಿ.
ಮತ್ತು ಕೆಳಗಡೆ ವೆಜಿಟೇಬಲ್ಸ್ದು ಟ್ರೇನೂ ಅಷ್ಟೇ ಏನಷ್ಟು ಗಲೀಜಾಗಿರಲಿಲ್ಲ, ಅದನ್ನು ಸುಮ್ಮನೆ ಹಾಗೆ ಒರೆಸ್ಕೊಂಡಿದ್ದೀನಿ ನಾನು. ಈಗ ನೋಡಿ ಎಲ್ಲನೂ ಜೋಡಿಸ್ಕೊತಾ ಇದ್ದೀನಿ, ಕಾಳುಗಳು ಎಲ್ಲ ಎಕ್ಸ್ಟ್ರಾ ಇತ್ತಲ್ಲ ಅದನ್ನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಈ ಥರ ನಾವು ಅವಾಗವಾಗ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೂ ಟೈಮ್ ಪಾಸ್ ಆಗುತ್ತೆ ಮತ್ತು ಎಲ್ಲ ನೀಟಾಗಿ ಇರುತ್ತೆ. ಟೊಮೆಟೊನ ಆ್ಯಕ್ಚುಲಿ ನಾನು ಹೊರಗಡೆನೇ ಇಟ್ಕೋತಾ ಇದ್ದೆ. ಜಾಸ್ತಿ ತೊಗೊಂಬಂದಿರ್ತಾರೆ ಮತ್ತು ಅದು ಹೊರಗಡೆ ಇದ್ದರೆ ನನಗೆ ಅದು ಕೊಳ್ತೋಗ್ಬಿಟ್ಟು ವೇಸ್ಟ್ ಆಗ್ತಾಯಿತ್ತು. ಅದಕ್ಕೆ ನಾನು ಈಗ ಫ್ರಿಜ್ಜಲ್ಲಿ ಇಟ್ಕೊಳ್ತಾ ಇದ್ದೀನಿ. ಟೊಮೆಟೊ ಫಸ್ಟ್ ನಾನು ಹೊರಗಡೆನೇ ಇಟ್ಕೋತಾ ಇದ್ದೆ. ಮತ್ತು ಎಲ್ಲ ಒರೆಸಿದ್ದಾಯಿತು ನೋಡಿ ಈಗ. ಮತ್ತು ಹೊರಗಡೆ ಒಂದು ಸರಿ ಎಲ್ಲ ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊತಾ ಇದ್ದೀನಿ ನೀಟಾಗಿ. ಇದನ್ನು ಡೈಲಿ ಒರೆಸ್ಕೊತಾ ಇರ್ತೀನಿ ನಾನು ಹೊರಗಡೆ ಎಲ್ಲ. ಹಾಗೆ ಒಳಗಡೆ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಇನ್ನೊಂದು ಸರಿ ಹೊರಗಡೆ ಎಲ್ಲ ಒರೆಸ್ಕೊತಾ ಇದ್ದೀನಿ ನೋಡಿ. ಎಲ್ಲ ಜೋಡಿಸಿದ್ದಾಯಿತು. ಈಗ ಆ ರೆಡ್ ಕಲರ್ ಬಾಕ್ಸಲ್ಲಿ ನಾನು ಹೂಗಳನ್ನ ಇಟ್ಕೊಂಡಿರ್ತೀನಿ. ಫ್ರೆಶ್ಶಾಗಿ ಇರುತ್ತೆ. ನೀವು ಆ ಥರ ಹೂವನ್ನ ಒಂದು ಕವರ್ಗೆ ಹಾಕಿ ಒಂದು ಬಾಕ್ಸಲ್ಲಿ ಇಡೋದ್ರಿಂದ ಹೂಗಳು ನಿಮಗೆ ಫ್ರೆಶ್ಶಾಗಿರುತ್ತೆ. ಮತ್ತು ಮಧ್ಯಾಹ್ನ ಊಟದ ಟೈಮ್ ಆಯಿತು. ಸೊಪ್ಪು ಸಾರು ಮಾಡಿದ್ನಲ್ಲ, ಬೆಳಗ್ಗೆ ರೈಸ್ ಮಾಡಿದ್ದೆ, ಊಟ ಆಯಿತು. ಮಧ್ಯಾಹ್ನ ಆಯಿತು. ಬಟ್ಟೆ ಎಲ್ಲ ನೋಡಿ ಚೆನ್ನಾಗಿ ಡ್ರೈ ಆಗಿದೆ. ಮೇಲ್ಗಡೆ ಬೆಡ್ಶೀಟು, ಬೆಡ್ ಸ್ಪ್ರೆಡ್ಡು, ಬ್ಲ್ಯಾಂಕೆಟ್ಸ್ ಎಲ್ಲನೂ ಹಾಕಿದ್ದೆ ನಾನು. ಎಲ್ಲನೂ ಎತ್ಕೊಂಬರೋಣ ಅಂದ್ಕೊಂಡು ಹೋದೆ. ಮತ್ತು ದೇವ್ರ ಮನೆ ಎಲ್ಲ ಮಡಿ ಆಯಿತು. ಮತ್ತು ದೇವ್ರ ಪಾತ್ರೆಗಳನ್ನೆಲ್ಲ ವಾಶ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಜೋಡಿಸ್ಕೋತೀನಿ ಈಗ. ಈ ವಿಡಿಯೋ ನಿಮಗೆಲ್ರಿಗೂ ಯೂಸ್ಫುಲ್ ಆಗಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.